ದಿನ ನಿನಗೆ ಯಾವತ್ತೂ ನೆನ್ಪಲ್ಲಿ ಉಳ್ಕೊಳ್ಳೋ ದಿನ ಆಗ್ಬೇಕು. ಹೋಗಮ್ಮ. ಅಕ್ಕ, ಇವತ್ತಿನಿಂದ ನಿನ್ನ ಅಕ್ಕ ಇನ್ಮೇಲೆ ನಿನ್ ಜೊತೆ ಮಲ್ಗಲ್ಲಮ್ಮ. ಬಾ ಹೋಗೋಣ. ನನಗೆ ಬೇಡ, ನೀನು ಕುಡಿ. ಇಬ್ರು ಕುಡಿಬೇಕಂತೆ. ಅತ್ತೆ ಹೇಳಿದ್ರು. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಹೇಳಿ. ನಮ್ಮಮ್ಮ ವಾಗ್ದೇವಿ ಅಂದರೆ ನನಗೆ ತುಂಬ ಇಷ್ಟ. ಯಾಕೆ ಅಂತ ಗೊತ್ತಾ? ನಮ್ಮಮ್ಮನಿಗೆ ನಮ್ಮನ್ನು ಪ್ರೀತಿಯಿಂದ ಬೆಳೆಸೋದಕ್ಕಿಂತ ಸಿಸ್ಟಮ್ಯಾಟಿಕ್ ಆಗಿ ಬೆಳೆಸೋದೇ ಇಷ್ಟ. ನಮ್ಮನ್ನು ಅವರೊಬ್ಬರು ಟೀಚರ್ ಥರ ಬೆಳೆಸಿದ್ರು. ಅವ್ರ ಮೇಲೆ ಅಮ್ಮ ಅನ್ನೋ ಪ್ರೀತಿಗಿಂತ ಗುರು ಅನ್ನೋ ಗೌರವನೇ ಹೆಚ್ಚಾಗಿತ್ತು. ಅದಕ್ಕೆ ನಾವೆಲ್ಲರೂ ಅವರನ್ನು ಮೇಡಮ್ ಅಂತಾನೆ ಕರೆಯೋದು. ಅವ್ರು ಹೇಳಿದ ಕೆಲಸನ ಮಾಡದೇ ಇದ್ರೆ, ಸುಳ್ಳು ಹೇಳಿದ್ರೆ, ತಪ್ಪು ಮಾಡಿದ್ರೆ ನಮ್ಮ ಮೇಡಮ್ ಒಪ್ಕೊಳ್ಳೋದಿಲ್ಲ. ಅವ್ರು ಹೇಳಿದ ಮಾತನ್ನ ಕೇಳದೇ ಇದ್ರೆ ಯಾರನ್ನು ಕ್ಷಮಿಸೋದಿಲ್ಲ. ಇದೇ ಕಾರಣಕ್ಕೇನೆ ಎಷ್ಟೋ ವರ್ಷಗಳಿಂದ ನಮ್ಮ ಮೇಡಮ್ ಮತ್ತು ನಮ್ಮ ಡ್ಯಾಡಿ ಇಬ್ರು ಮಾತಾಡ್ತಾನೆ ಇಲ್ಲ. ಮೇಡಮ್ ಅಷ್ಟು ಸ್ಟ್ರಿಕ್ಟ್ ಆಗಿದ್ದಕ್ಕೆ ಮೇಡಮ್ಗೆ ಹೇಳ್ದೆ ನಾನು ಈ ಊರಿಗೆ ಬಂದಿದ್ದೀನಿ ಅಂತ ನಾನು ಎಷ್ಟು ಭಯಪಟ್ಟಿದ್ನೋ ನಿನಗೆ ಗೊತ್ತಲ್ವಾ? ಅಂಥದ್ರಲ್ಲಿ ನೀನಿಷ್ಟ ಇಲ್ಲದೆ ಇದ್ರೂ ನಿನ್ನ ಮದುವೆ ಅದೇ ಅಂತ ಗೊತ್ತಾದರೆ ಹೇಗೆ ರಿಯಾಕ್ಟ್ ಮಾಡ್ತಾರೋ, ಏನು ಮಾಡ್ತಾರೋ ಗೊತ್ತಿಲ್ಲ. ನೀವು ನಂಗೆ ಏನು ಹೇಳ್ಬೇಕು ಅನ್ಕೊಂಡಿದ್ದೀರಾ ರಾಹುಲ್ ಅವರೇ? ನಮ್ಮ ಮೇಡಮ್ ವಿಷಯ ನಿನಗೆ ಗೊತ್ತಿಲ್ಲ. ಶತ್ರುನ ಮದುವೆ ಮಾಡ್ಕೊಂಡ್ರು ಕ್ಷಮಿಸ್ತಾರೆ, ಆದರೆ ಓದ್ದೇ ಇರೋ ಹುಡುಗಿನ ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತಾದರೆ ಕ್ಷಮಿಸೋ ಮಾತೇ ಇಲ್ಲ. ಓದ್ದೇ ಇರೋರು ಭೂಮಿಗೆ ಭಾರ ಅನ್ನೋದು ನಮ್ಮಮ್ಮನ ಅಭಿಪ್ರಾಯ. ನನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ನೀನು ಅನ್ಕೊಂಡಿರ್ಲಿಲ್ಲ, ನಿನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅನ್ಕೊಳ್ದೇನೆ ಆಗಿರೋ ಮದುವೆ ಇದು. ನಾನಂದ್ರೆ ನಿಮ್ಗೆ ಇಷ್ಟ ಅಂತ ಅನ್ಕೊಂಡಿದ್ದೆ. ನೀವು ನನ್ನ ಪ್ರೀತಿಸ್ತೀರಾ ಅಂದ್ಕೊಂಡು ನಾನು ಇಷ್ಟಪಟ್ಬಿಟ್ಟೆ. ಪ್ರೀತಿಸೋದಷ್ಟೇ ಅಲ್ಲ, ನೀವೇ ನನ್ನ ಸರ್ವಸ್ವ ಅನ್ಕೊಂಡೆ. ನಮ್ಮಿಬ್ಬರಿಗೂ ಇಷ್ಟ ಇಲ್ಲದೆ ಇದ್ರು ತಾತನ ಪ್ರಾಣ ಕಾಪಾಡೋದಕ್ಕೋಸ್ಕರ ನಾನು ಈ ಮದುವೆ ಮಾಡಿಕೊಂಡೆ. ನಮಗೋಸ್ಕರ ಅಲ್ಲದೆ ಇದ್ರು ಇನ್ನೊಬ್ರಿಗೋಸ್ಕರ ಮಾಡ್ಕೊಳ್ಳೋ ಮದುವೆನ ಮದುವೆ ಅಂತ ಹೇಗೆ ಹೇಳ್ತಾರೆ ಹೇಳು? ಅದಕ್ಕೆ ಈ ಊರಲ್ಲಿರೋವರೆಗೂ ಅಷ್ಟೇ ತಾತನ ದೃಷ್ಟಿಯಲ್ಲಿ ನಾವು ಗಂಡ ಹೆಂಡತಿ. ನಾನು ಇಲ್ಲಿಂದ ವಾಪಸ್ ಹೋದ್ಮೇಲೆ ನಿನಗೂ ನನಗೂ ಯಾವ ಸಂಬಂಧನೂ ಇರೋದಿಲ್ಲ. ನಮ್ಮ ದಾರಿ ನಮಗೆ. ಹೇ, ಹಾಗಂತ ನಾನು ನಿನ್ನ ಅರ್ಧ ದಾರಿಗೆ ಕೈ ಬಿಟ್ಟು ಹೋಗಲ್ಲ. ನಮ್ಮ ತಾತ ನಿನಗೆ ಬರ್ಕೊಟ್ಟಿರೋ ಹೊಲ ನನಗೆ ಅವಶ್ಯಕತೆ ಇದೆ, ಆದರೆ ನಾನು ಅದಕ್ಕೆ ಬದಲಾಗಿ ನಿನಗೆ ಎಷ್ಟು ಬೇಕೋ ಅಷ್ಟು ಹಣನ ಕೊಡ್ತೀನಿ. ಆ ದುಡ್ಡಿಂದ ನೀನು ನಿನ್ನ ಲೈಫಲ್ಲಿ ಸೆಟ್ಲ್ ಆಗೋ ಹಾಗೆ ಮಾಡ್ತೀನಿ.
ರಾಹುಲ್, ಏನ್ ತಾತ? ಏನೋ ಬಿದ್ದ ಶಬ್ದ ಆಯ್ತಲ್ಲ, ಏನಾಯ್ತು? ಆ, ಅದು ಏನಿಲ್ಲ ತಾತ, ಕೈ ಜಾರಿ ಗ್ಲಾಸ್ ಕೆಳಗೆ ಬೀಳ್ತು ಅಷ್ಟೇ. ಆತರ ಪಡ್ಬೇಡ, ಸ್ವಲ್ಪ ನಿಧಾನನಪ್ಪ. ಹಾ ಸರಿ ತಾತ. ಕೈ ಜಾರ್ ಬಿತ್ತಾ? ಸರ್ಸು, ನೀನ್ ಹೊರಗೆ ಹೋಗಿ ಮಲಗ್ತೀಯ? ನಾನಿಲ್ಲಿರೋವರೆಗೂ ತಾತನ ದೃಷ್ಟಿಲಿ ಗಂಡ ಹೆಂಡತಿ ಥರ ಇರೋಣ ಅಂತ ಹೇಳಿದ್ನಲ್ಲ. ನೀನ್ ಹೊರಗೆ ಹೋದ್ರೆ ತಾತನಿಗೆ ಅನುಮಾನ ಬರುತ್ತೆ, ನನಗೆ ಪ್ರಾಬ್ಲಮ್ ಆಗತ್ತೆ. ನೀನಿಲ್ಲೇ ಮಲ್ಕೋ. ನಾನೇನು ತಪ್ಪು ಮಾಡಿಲ್ಲ ಸರ್, ಹೊಡಿಬೇಡಿ ಸರ್. ಸರ್, ನಾನು ಹೊಡಿಬೇಡಿ ಸರ್, ನಾನೇನು ತಪ್ಪು ಮಾಡಿಲ್ಲ ಸರ್. ಸರ್, ನಾನೇನು ತಪ್ಪು ಮಾಡಿಲ್ಲ ಸರ್. ಅಪ್ಪನ್ ಹೇಗಾದ್ರೂ ಮಾಡಿ ಬೇಗ ಬಿಡಿಸ್ಕೋಬೇಕು. ಅಮ್ಮ ಸರ್ಸು, ಅಮ್ಮ ಸರ್ಸು, ಹಾ ಅತ್ತೆ. ಬೆಳಗ್ಗೆ ಆಯ್ತು, ಹೇಳಮ್ಮ. ಏನ್ ಹುಡುಗಿ, ಆಗ್ಲೇ ಶೋಭನದ ಬಗ್ಗೆ ಕನ್ಸ್ ಕಾಣ್ತಿದ್ಯಾ? ನೀನ್ ಎಪ್ಸಿಲ್ಲ ಅಂದ್ರೆ ಶೋಭನಾ ಏನೋ ಮಗುನು ಎತ್ಕೊಟ್ಬಿಡವಳು. ಈ ಬಳೆಗಳ ಸದ್ದು ಆ ಹುಡುಗನ ನಿನ್ಗೆ ಹತ್ರ ಮಾಡುತ್ತೆ. ಸರಸು, ಶೋಭನಾ ಹೇಗ್ ನಡೀತಮ್ಮ? ಏನತ್ತೆ ನೀವು ಇದನ್ನೆಲ್ಲ ಯಾರಾದ್ರೂ ಕೇಳ್ತಾರಾ? ಏನೇ ಶೋಭನಾ ನಡೆಯಲ್ಲ ಅಂದೆ? ನೀನ್ ಉಪಾಯ ತಲೆ ಕೆಳಗಾಯ್ತು. ಅವಳ ಕಣ್ಣಲ್ಲಿ ಸಂತೋಷ ನೋಡ್ತಿದ್ರೆ ನನ್ ಕಣ್ಣಲ್ಲಿ ಮುಳ್ ಚುಚ್ದಂಗ ಆಗ್ತಿದೆ. ಇನ್ನೇನಿದೆ, ಹೋಗೋಣ ನಡಿ. ಅಮ್ಮ
ಸರ್ಸು. ಏನ್ ದೊಡ್ಡಯ್ಯ? ನಿನ್ನೆವರೆಗೂ ನೀನ್ ಚಿಕ್ಕೋಳ ಹಾಗೆ ಇದ್ದೆ, ಇವತ್ತು ನೋಡಿದ್ರೆ ಗೃಹಿಣಿ ತರ ಆಗಿದೆಯಾ. ಒಂದು ದಿವಸದಲ್ಲಿ ಎಷ್ಟು ಬದಲಾವಣೆ ನಮ್ಮ. ನಿಜಾನೇ ದೊಡ್ಡಯ್ಯ, ನನ್ನ ಆಸೆ ಎಲ್ಲ ಚೂರ್ ಚೂರಾಗಿ ಒಂದೇ ದಿನದಲ್ಲೇ ನನ್ನ ಜೀವನ ಪೂರ್ತಿ ಬದಲಾಗಿ ಹೋಯ್ತು. ಹೀಗಾಗುತ್ತೆ ಅಂತ ನಾನು ಕೂಡ ಅನ್ಕೊಂಡಿರ್ಲಿಲ್ಲ. ನಾನು ಹೊಲದ ಕಡೆ ಹೋಗಿ ಬರ್ತೀನಮ್ಮ. ಇದು ದೇವ್ರು ಕೊಟ್ಟಿರೋ ವರ ಅನ್ಕೊಂಡಿದ್ದೀನಿ, ಶಾಪ ಅಂತ ಅಂದ್ಕೊಳ್ಳಲ್ಲ. ಅರುಣ್ ಮಾವ ಈಗ ಹೇಗಿದ್ದಾರೆ ರಾಹುಲ್ ಅವರೇ? ಈಗೇನು ತೊಂದರೆ ಇಲ್ಲ. ಅಣ್ಣ ಕಾಲ್ ಮಾಡಿದ್ದ. ಆಪರೇಷನ್ ಮಾಡೋಕೆ ಮುಂಚೆ ಡ್ಯಾಡ್ ಕಂಡೀಷನ್ ಹೇಗಿದೆ ಅಂತ ಚೆಕ್ ಮಾಡೋದಕ್ಕೆ ಡಾಕ್ಟರ್ಸ್ ಅಬ್ಸರ್ವೇಷನಲ್ಲಿ ಇಟ್ಟಿದ್ದಾರಂತೆ. ನಾನು ಆಸ್ಪತ್ರೆಗೆ ಬಂದರೆ ನೀವು ತುಂಬ ಕೋಪ ಮಾಡ್ಕೋತೀರಾ. ನಾನು ಬಂದರೆ ನಿಮ್ಮ ಚಿಕ್ಕಮ್ಮನೂ ಕೋಪ ಮಾಡ್ಕೋತಾರೆ. ನೀವಾದರೂ ಯಮ್ನವ್ರ ತೀರ್ಥನ ತಗೊಂಡು ಹೋಗಿ ಅರುಣ್ ಮಾವಂಗೆ ಸ್ವಲ್ಪ ಕುಡಿಸಿ ರಾಹುಲ್ ಅವರೇ. ತೀರ್ಥ ಕೊಡ್ತಿದ್ದ ಹಾಗೆ ದೊಡ್ಡಯ್ಯ ಹುಷಾರಾಗ್ಬಿಟ್ರು. ಅರುಣ್ ಮಾವಂಗೂ ಬೇಗ ಗುಣ ಆಗ್ಬಿಡುತ್ತೆ. ತಗೊಂಡು ಹೋಗಿ. ಏಯ್, ನೀನ್ ಏನಾದ್ರೂ ಹುಚ್ಚ? ಈ ಅಮ್ಮನವ್ರ ತೀರ್ಥ ಕೊಡಿದ ತಕ್ಷಣ ಎಲ್ರಿಗೂ ಗುಣ ಆಗುತ್ತೆ ಅನ್ನೋದಾದ್ರೆ ಈ ಡಾಕ್ಟರ್ಸ್ ಯಾಕೆ ಬೇಕು? ಹಾಸ್ಪಿಟಲ್ಸ್ ಯಾಕೆ ಬೇಕು? ಮೆಡಿಕಲ್ ಶಾಪ್ಸ್ ಏನಕ್ಕೆ ಬೇಕು? ನಿನ್ನಂತ ಓದ್ದೇ ಇರೋರಿಗೆ ಇದೇ ಪ್ರಾಬ್ಲಮ್ಮು. ಅದಕ್ಕೆ ನಮ್ಮ ಮೇಡಮ್ಗೆ ಓದ್ದೇ ಇರೋರು ಅಂದ್ರೆ ನನ್ನ ಮಗನಿಗೆ ಏನಾಗಿದೆ? ನನ್ನ ಮಗ ಸತ್ರು ಹೇಳಲ್ಲ ಅಂತಿದ್ದೀರಾ? ಏನಾಗಿದೆಯೋ ನನ್ನ ಮಗಂಗೆ? ಆಕ್ಸಿಡೆಂಟ್ ಆಗಿದೆ ತಾತ. ಆ ವಿಷಯ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ಮೇಲೆ ನಮಗೂ ಗೊತ್ತಾಗಿದ್ದು. ವಿಷಯ ಗೊತ್ತಾದ್ಮೇಲೂ ನನಗೆ ಯಾಕೆ ಹೇಳಲಿಲ್ಲ? ಅವನು ನಿನಗೆ ಅಪ್ಪ ಆದ್ರೆ ಅವನಿಗೆ ನಾನು ಅಪ್ಪನಪ್ಪ. ಇಂಥ ವಿಷಯನೆಲ್ಲ ದೊಡ್ಡಯ್ಯ ತಡ್ಕೊಳ್ಳಲ್ಲ. ಮತ್ತೆ ಎದೆ ನೋವು ಬರುತ್ತೋ ಏನೋ. ದೊಡ್ಡಯ್ಯ, ದೊಡ್ಡಯ್ಯ, ತಾತ, ದೊಡ್ಡಯ್ಯ. ಡ್ಯಾಡ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾದ್ರೆ ನಿಮ್ಮಿಂದ ತಡೆಯೋಕ್ಕಾಗಲ್ಲ ಅಂತಾನೆ ನಾನು ನಿಮಗೆ ಹೇಳಿಲ್ಲ ತಾತ. ಈ ವಿಷಯ ಯಾವತ್ತಾದ್ರೂ ಗೊತ್ತಾಗುತ್ತೆ, ಆಗ ಮಾತ್ರ ಸಹಿಸ್ಕೊತೀನಿ ಅನ್ಕೊಂಡಿದ್ರ? ನಾನು ನನ್ನ ಮಗನ್ ನೋಡ್ಬೇಕು. ತಾತ, ಬೇಡ ತಾತ, ಅಲ್ಲಿಗೆ ಹೋಗ್ಬೇಡಿ ತಾತ, ಪ್ಲೀಸ್ ತಾತ. ನನ್ನ ಮಗನ್ ನೋಡ್ಬೇಡ ಅಂತ ಹೇಳೋದಕ್ಕೆ ನೀನ್ ಯಾರೋ? ಹಾಗಲ್ಲ ತಾತ, ಹಾಸ್ಪಿಟ್ಲಲ್ಲಿ ನಮ್ಮ ಚಿಕ್ಕಮ್ಮ ಇದ್ದಾರೆ. ನೀವು ಅಲ್ಲಿಗೆ ಹೋದ್ರೆ ಗಲಾಟೆ ಮಾಡ್ತಾರೆ ತಾತ. ನನ್ನ ಸ್ವಂತ ಮಗ ಇಂಥ ಪರಿಸ್ಥಿತಿಲಿದ್ರೆ ತಂದೆ ನೋಡಬಾರ್ದು ಅಂತ ಹೇಳೋದಕ್ಕೆ ಅವ್ರು ಯಾರು? ಆ ಮಾತು ಬಂದ್ರೆ ದೊಡ್ಡಯ್ಯ ನೋಡಬಾರ್ದು ಅಂತ ಹೇಳೋದಕ್ಕೆ ವಾಗ್ದೇವಮ್ಮಂಗೂ ಯಾವ ರೀತಿ ಹಕ್ಕು ಅಧಿಕಾರನೂ ಇಲ್ಲ. ನೀವು ನಿಮ್ಮ ಚಿಕ್ಕಮ್ಮನ ಬಗ್ಗೆ ಹೇಳ್ತಿದ್ದೀರಲ್ಲ ರಾಹುಲ್ ಅವರೇ. ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕಿರೋದು ನೀವು. ದೊಡ್ಡಯ್ಯಂಗೆ ನಿಜ ಗೊತ್ತಾಗ್ದಿದ್ದ ಹಾಗೆ ಮುಚ್ಚಿಟ್ವಿ. ಗೊತ್ತಾದ್ಮೇಲಾದ್ರೂ ಹೋಗ್ಬಾರ್ದು ನೋಡ್ಬಾರ್ದು ಅಂತ ಹೇಳಿದ್ರೆ ದೊಡ್ಡಯ್ಯನ ಪರಿಸ್ಥಿತಿ ಹೇಗಿರುತ್ತೆ ಅಂತ ಯೋಚನೆ ಮಾಡಿದೀರಾ? ಮಗನ್ ಮೇಲಿರೋ ಪ್ರೀತಿಯಿಂದ ದೊಡ್ಡಯ್ಯಂಗೆ ಏನಾದ್ರೂ ಆದ್ರೆ ಅದಕ್ಕೆ ನೀವೇ ಜವಾಬ್ದಾರಿ. ಅರುಣ್ ಮಾವನ ಹತ್ರ ಹೋಗೋಣ ಬನ್ನಿ ದೊಡ್ಡಯ್ಯ.
ತಾತ ನೀವೇನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಪರೇಷನ್ ಸಕ್ಸಸ್. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ನಾನು ನೋಡ್ಬೋದಾ? ಶೋರ್, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ತಾತ ತಾತ ಈಗ ಸರಸು ನೋಡಿದ್ರೆ ಚಿಕ್ಕಮ್ಮ ಮತ್ತೆ ಏನ್ ಗಲಾಟೆ ಮಾಡ್ತಾರೋ. ಸರಸು, ತಾತ ಒಬ್ರು ಹೋಗ್ಲಿ, ನೀನ್ ಅಲ್ಲಿಗೆ ಹೋಗೋದು ಚೆನ್ನಾಗಿರೋದಿಲ್ಲ. ನಾನ್ ನಿನ್ನ ಅಲ್ಲಿ ಕರ್ಕೊಂಡು ಹೋಗೋದು ಚೆನ್ನಾಗಿರೋದಿಲ್ಲ ಸರಸು. ತಾತ, ನೀವು ಒಳಗೆ ಹೋಗಿ ಡ್ಯಾಡ್ನ ನೋಡ್ಕೊಂಡು ಬನ್ನಿ. ತಾತ, ನೀವು ಹೀಗೆ ಹೋದ್ರೆ ಅಲ್ಲೇ ಅಣ್ಣ ಇದ್ದಾನೆ. ತಾತ, ಏನ್ ಮಾತಾಡ್ತಿದ್ದೀರಾ ರಾಹುಲ್ ಅವರೇ? ದೊಡ್ಡಯ್ಯ ನಿಮ್ಮ ಮನೆಗೆ ಬಂದ್ರೆ ಹೊರಗಡೆ ಕಳಿಸ್ಬಿಟ್ರು. ಈಗ ಮಾತ್ರ ದೊಡ್ಡಯ್ಯನ ಒಳಗ್ ಬಿಡ್ತಾರೆ ಅನ್ಕೊಂಡ್ರಾ? ನಿಮ್ ಚಿಕ್ಕಮ್ಮನ ಮನ್ಸು ಎಂಥದ್ದು ಅಂತ ನಾನು ಆಗ್ಲೇ ನೋಡಿದ್ದೀನಲ್ಲ. ಅರುಣ್ ಮಾವನ್ನ ನೋಡೋದಕ್ಕೆ ನಿಮ್ ಚಿಕ್ಕಮ್ಮ ದೊಡ್ಡಯ್ಯಂಗೆ ಬಿಡೋದಿಲ್ಲ. ನೀವೇನ್ ಹೇಳಿದ್ರು ಸರಿ, ದೊಡ್ಡಯ್ಯನ್ನ ನಾನೇ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ದೊಡ್ಡಯ್ಯ. ಇರಮ್ಮ, ಅವ್ರು ಯಾರಿಗೂ ಗೊತ್ತಿಲ್ಲದೆ ನಿಮ್ಮಿಬ್ರು ಮದುವೆ ಆಗಿದೆ. ಈಗ ಅವರು ನೀನು ನನ್ನ ಜೊತೆ ಇರೋದು ನೋಡಿದ್ರೆ ಯಾವತ್ತೂ ನಿನ್ನನ್ನು ಶತ್ರು ಥರನೇ ನೋಡ್ತಾರೆ. ನನ್ನ ಶತ್ರು ತರ ನೋಡಿದ್ರು ಪರವಾಗಿಲ್ಲ ದೊಡ್ಡಯ್ಯ. ನೀವು ನಿಮ್ಮ ಮಗನ್ ನೋಡೋದೇ ಮುಖ್ಯ. ಬನ್ನಿ. ಬೇಡಮ್ಮ, ನನ್ನ ಮಾತು ಕೇಳು. ಅವರಿಗೆ ಯಾವ ರೀತಿ ಅನುಮಾನ ಬಂದರೂ ನಿನ್ನ ಜೊತೆ ರಾಹುಲ್ ಕೂಡ ಉತ್ತರ ಕೊಡೋ ಅಂಥ ಪರಿಸ್ಥಿತಿ ಬರುತ್ತೆ. ಅರ್ಥ ಮಾಡ್ಕೋ. ನೀವಿಬ್ರು ಇಲ್ಲೇ ಹೊರಗಡೆ ಇರಿ, ನಾನು ಹೋಗಿ ಬರ್ತೀನಿ. ನಿಂತ್ಕೊಳ್ಳಿ. ಯಾಕೆ ಬಂದ್ರಿ ಇಲ್ಲಿಗೆ? ನನ್ನ ಮಗನ್ ನೋಡೋದಕ್ಕೆ. ನಿಮ್ ಮಗ ಸತ್ತಿದಾನೋ ಬದುಕಿದಾನೋ ನೋಡೋಕ್ ಬಂದ್ರ? ಯಾವ ತಂದೆನೋ ತನ್ನ ಮಗ ಸಾಯ್ಬೇಕು ಅಂತ ಅಂದ್ಕೊಳ್ಳಲ್ಲ ಶಾಂಭವಿ. ನನ್ನ ಮಗ ಸಾಯೋ ಪರಿಸ್ಥಿತಿ ಬಂದ್ರೆ ಅವನ ಪ್ರಾಣ ಹೋಗೋಕ್ ಮೊದಲು ನನ್ನ ಹೃದಯ ನಿಂತು ಹೋಗುತ್ತೆ ಅಂತ ನನಗೆ ಗೊತ್ತು. ನೀವ್ ನಮ್ ಭಾವನ ನೋಡೋಕೆ ನಾನ್ ಬಿಡೋದಿಲ್ಲ. ನನ್ನ ಮಗನ್ ನೋಡೋದಕ್ಕೆ ನನಗೆ ಯಾರ ಅನುಮತಿನೂ ಬೇಕಾಗಿಲ್ಲ. ಇಲ್ಲೇನ್ ಮಾಡ್ತಿದ್ಯಾ? ಬಾ ಸರ್ಸು. ಸ್ವಲ್ಪನೂ ಕಾಳಜಿ ಇಲ್ದೆ ಮನೆಯಿಂದ ಹೊರಗೆ ಹಾಕ್ದಾಗ ಬೇಡದೆ ಇರೋ ಈ ನಿಮ್ ಮಗ ಈಗ ನೆನ್ಪಾದ್ನ ನಿಮಗೆ?
ಆಗ ಯೋಚನೆ ಮಾಡದೆ ಹಾಗೆ ಮಾಡಿದ್ದಕ್ಕಾಗಿ ಈಗ ಅದರ 100 ಪಟ್ಟು ನೋವು ಪಡ್ತಾ ಇದ್ದೀನಿ. ಅವನು ನನ್ನ ಹತ್ರ ಮಾತಾಡೋ ಅಂತ ಅಗತ್ಯ ಇಲ್ಲ. ಕಡೆ ಪಕ್ಷ ನೋಡಿದೀನಿ ಅನ್ನೋ ತೃಪ್ತಿನಾದ್ರೂ ನನಗಿರುತ್ತೆ. ಅರ್ಥ ಮಾಡ್ಕೋ ಶಾಂಭವಿ. ಅದು ಸಾಧ್ಯ ಇಲ್ಲ. ದೇಹಕ್ಕೆ ಚಿಕ್ಕ ಗಾಯ ಆದ್ರೂ ನಮ್ಗೆ ನೋವಾಗುತ್ತೆ. ಅಂಥದ್ರಲ್ಲಿ ಸ್ವಂತ ಮಗ ಸಾವು ಬದುಕಿನ ಮಧ್ಯ ಇದ್ದಾನೆ ಅಂದ್ರೆ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಮ್ಮ. ನಿಮ್ಮೂರಿಗೆ ಕಾಲಿಟ್ಟಿದ್ದಕ್ಕೆ ನಿಮ್ ಮಗನ ಪರಿಸ್ಥಿತಿ ಹೀಗಾಗಿತ್ತು. ನಮ್ಮ ಅಕ್ಕನ ಅರಶಿನ ಕುಂಕುಮ ಅಳಸೋಗೋ ಸ್ಥಿತಿಗೆ ಬಂದಿತ್ತು. ನಮ್ಮ ಅಕ್ಕನ ಮುತ್ತೈದೆ ತನ್ನ ಕಿತ್ಕೋಬೇಕು ಅಂತಿದ್ರೆ ಹೋಗಿ ನೋಡಿ. ನೀವ್ ಬಂದಿದ್ದೀರಾ ಅಂತ ಗೊತ್ತಾದ್ರೆ ನಮ್ಮ ಅಕ್ಕ ಮಾತ್ರ ಅಲ್ಲ, ನಿಮ್ ಮಗ ಕೂಡ ನಿಮ್ಮನ್ನ ಇಷ್ಟಪಡಲ್ಲ. ನಿಮ್ಮ ಮಗನ್ನೂ ಕೂಡ ನಿಮ್ಮ ಜೊತೆಲೆ ನಿಮ್ಮ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ನಂದೇನೂ ಅಭ್ಯಂತರ ಇಲ್ಲ. ನಿಮ್ಮ ಹಿಂದೆನೆ ನಿಂತಿದ್ದಾರೆ, ಕೇಳಿ ನೋಡಿ. ಇದಕ್ಕಿಂತ ಮರ್ಯಾದೆ ಕೊಟ್ಟು ಮಾತಾಡೋಕೆ ನಾನ್ ನಮ್ಮಕ್ಕ ವಾಗ್ದೇವಿ ಅಲ್ಲ. ಹೊರಡಿ ಇಲ್ಲಿಂದ. ನಿಮ್ ಕಣ್ಣೆದ್ರಿಗೆ ನಿಮ್ ತಾತಂಗೆ ಅಷ್ಟೊಂದು ಅವಮಾನ ಆಗ್ತಿದ್ರು, ಏನು ಮಾತಾಡದೆ ಸುಮ್ಮನೆ ನಿಂತಿದ್ದೀರಲ್ಲ ರಾಹುಲ್ ಅವರೇ. ದೊಡ್ಡಯ್ಯನ ಅರುಣ್ ಮಾವನ ಹತ್ರ ನಾನ್ ಕರ್ಕೊಂಡು ಹೋಗ್ತೀನಿ. ಬೇಡ ಸರ್ಸು, ನನ್ನನ್ನು ಹೋಗಕ್ ಬಿಡಿ ರಾಹುಲ್ ಅವರೇ. ಹೋಗ್ಬೇಡ ಅಂತ ಹೇಳಿದ್ನಲ್ಲ. ಚಿಕ್ಕಮ್ಮ, ಅವರು ಮಗನ್ ನೋಡ್ಬೇಕು ಅಂತಿದ್ದಾರೆ. Shut up! ಬುದ್ಧಿ ಇಲ್ದೇ ಇರೋನ್ ಹಾಗೆ ಮಾತಾಡ್ಬೇಡ. ನೀವೆಲ್ಲರೂ ಚಿಕ್ಕವರಾಗಿದ್ದಾಗ ಇವ್ರು ನಿಮ್ಮನ್ನ ಉಟ್ಟು ಬಟ್ಟೆಲೆ ಹೊರಗೆ ಹಾಕಿದ್ರು. ನಿಮ್ಮನ್ನ ಸಾಕಿ ಬೆಳೆಸೋದಕ್ಕೆ ನಮ್ಮಕ್ಕ ಎಷ್ಟು ಕಷ್ಟಪಟ್ಟಿದ್ಲೋ ಅದ್ ನನಗ್ ಮಾತ್ರ ಗೊತ್ತು. ನೀನ್ ಅವ್ರ ಮೇಲೆ ಕನಿಕರ ತೋರಿಸಿದ್ರೆ ನಿಮ್ಮಮ್ಮನಿಗೆ ಅವಮಾನ ಮಾಡ್ದ ಹಾಗೆ. ಮರ್ಯಾದೆ ಅನ್ನೋ ಪದಕ್ಕೆ ಅರ್ಥ ಗೊತ್ತಿದ್ರೆ ಎದುರಿಗಿರೋರು ಆಡಿದ ಮಾತು ಅರ್ಥ ಆಗತ್ತೆ. ಪೌರುಷ ಆತ್ಮಾಭಿಮಾನ ಇರೋ ನನ್ನಂಥವ್ರಾಗಿದ್ರೆ ಹೀಗ ಅವಮಾನ ಆಗಿದ್ದ ಜಾಗದಲ್ಲಿ ಒಂದು ಕ್ಷಣನೂ ಇರ್ತಾ ಇರ್ಲಿಲ್ಲ. ನೀವಿನ್ನೂ ಇಲ್ಲೇ ಇದ್ದೀರಾ ಅಂದ್ರೆ ನಿಮ್ಮನ್ನ ಏನನ್ಬೇಕು ನನಗರ್ಥ ಆಗ್ತಿಲ್ಲ. ಅಂತ ದೊಡ್ಡ ಏನ್ ಮುಂದೆನೆ ಎಂತೆಂತ ಮಾತಾಡ್ತಿದ್ದಾರೆ ನೋಡಿದ್ರಾ? ಬಿಡಿ ನನ್ನ. ಹೇಳಿದ್ರೆ ನಿನಗೆ ಅರ್ಥ ಆಗ್ತಾ ಇಲ್ವಾ? ನೀನೇನಾದರೂ ಅಲ್ಲಿಗೆ ಹೋದ್ರೆ ನನ್ನ ಮೇಲಾಣೆ. ನಿಮ್ಮಮ್ಮ ಅನುಬಂಧಕ್ಕಿಂತ ಆಸ್ತಿ ಅಂತಸ್ತಿಗೆ ಹೆಚ್ಚು ಬೆಲೆ ಕೊಡೋದು ಅನ್ನೋದು ಅರ್ಥ ಆಯ್ತಾ ನಿನಗೆ? ನಿನ್ನ ಮೇಡಮ್ ದುಡ್ಡನ್ನು ಬಿಟ್ಟು ಮನುಷ್ಯರಿಗೆ ಮಮಕಾರಕ್ಕೆ ಬೆಲೆ ಕೊಡಬೇಡ ಅಂತ ಹೇಳಿದಾಳ.
ಕೊಲೆ ಮಾಡಿದವ್ರಿಗೂ ಕೂಡ ಪ್ರಾಣ ಭಿಕ್ಷೆ ನೀಡ್ತಾರೆ. ನನಗೆ ಆ ಅದೃಷ್ಟ ಕೂಡ ಸಿಗದೆ ಹೋಯ್ತಲ್ಲ. ತಾತ, ನಮ್ಮ ಮೇಡಮ್ ಒಬ್ಬರಿಗೆ ಬಿಟ್ರೆ ನಮ್ಗೆ ಯಾರಿಗೂ ನಿಮ್ಮ ಮೇಲೆ ಯಾವ ಕೋಪನೂ ಇಲ್ಲ ತಾತ. ನಿಮ್ಮ ಜೊತೆ ನಾವೆಲ್ಲರೂ ಇದ್ದೀವಿ ತಾತ. ಹೆತ್ತು ತಾಯಿನೂ ಕೂಡ ಅಮ್ಮ ಅಂತ ಕರೆಯೋಕ್ಕಾಗದೆ ಮೇಡಮ್ ಅಂತೀರಾ ಅಂತಂದ್ರೆ ನಿಮ್ಗಿರೋ ಸ್ವಾತಂತ್ರ್ಯಕ್ಕೆ ನಿಮ್ಮ ಕೈಯಲ್ಲಿ ಏನೂ ಆಗಲ್ಲ ಅನ್ನೋದು ಅರ್ಥ ಆಗ್ತಿದೆ. ಅರುಣ್ ಮಾವ ನಿಮ್ಮನ್ನೇ ನೋಡಕ್ ಬಂದಿದ್ದು ದೊಡ್ಡಯ್ಯ. ನಿಮ್ಮ ಹತ್ರ ಬರೋಷ್ಟೊತ್ತಿಗೆ ಅವ್ರಿಗೆ ಇಷ್ಟು ದೊಡ್ಡ ಅನಾಹುತ ಆಗೋಯ್ತು. ಆಗ ನೀವೇ ಅವರನ್ನ ಹೋಗು ಅಂತಿದ್ರಿ, ಈಗ ನೀವು ಹೋಗು ಅಂತವ್ರನ್ನೇ ಬೇಕು ಅಂತಿದ್ದೀರಾ. ನೀವು ದೊಡ್ಡವರಾಗಿದ್ದಕ್ಕೆ ಮಾಡಿರೋ ತಪ್ಪನ್ನ ತಿಳ್ಕೊಂಡು ನಿಮ್ಮ ಮನ್ಸನ್ನ ಬದಲಾಯಿಸಿದ್ರಿ. ಆದ್ರೆ ಅವರು ನಿಮ್ಗಿಂತ ಚಿಕ್ಕವರಾಗಿರೋದ್ರಿಂದ ಮನ್ಸ್ ಬದಲಾಯಿಸೋಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಸಮಾಧಾನ ಮಾಡ್ಕೊಳ್ಳಿ. ನನ್ನ ತಾಳ್ಮೆ ಮುಗಿದು ಹೋಗಿದೆ. ಈ ಪ್ರಾಣ ಯಾವಾಗ ಹೋಗುತ್ತೋ ಅಂತ ಕಾಯೋದೊಂದೇ ಬಾಕಿ ಉಳಿದಿದೆ. ಸರ್, ಮಿಸ್ಟರ್ ರಾಹುಲ್, ಆ ಲ್ಯಾಂಡ್ ವಿಷಯ ಎಲ್ಲಿವರೆಗೂ ಬಂತು? ಆ ಲ್ಯಾಂಡ್ಗೆ ಸಂಬಂಧಪಟ್ಟಿರೋ ಬ್ಯಾಲೆನ್ಸ್ ಪೇಪರ್ಸ್ ಎಲ್ಲ ಸಿಕ್ಕಿದೆ ಸರ್. ಯಾ, ಇಟ್ಸ್ ಆಲ್ಮೋಸ್ಟ್ ಅಬೌಟ್ ಟು ಕ್ಲೋಸ್. ಗುಡ್. ಆ ಪೇಪರ್ಸ್ ತಗೊಂಡು ಮುಂಬೈಗೆ ಬಂದರೆ ನಾವು ಪ್ರಾಜೆಕ್ಟ್ ಮೇಲೆ ಅಗ್ರಿಮೆಂಟ್ ಮಾಡ್ಬೋದು. ಓಕೆ ಸರ್, ಶ್ಯೂರ್, ಡೆಫಿನೆಟ್ಲಿ ಐಲ್ ಬಿ. ಎಷ್ಟು ಬೇಗ ಬರ್ತಿರೋ ಅಷ್ಟೇ ಒಳ್ಳೆಯದು. ಡಿಲೇ ಮಾಡಿದ್ರೆ ನಾವು ಬೇರೆ ಆಪ್ಷನ್ಸನ್ನು ನೋಡಬೇಕಾಗತ್ತೆ. ನಿಮಗೆ ಆಪ್ಷನ್ ಕೊಡಲ್ಲ ಸರ್. ನಾನು ಇಮಿಡಿಯೇಟಾಗಿ ಹೊರಟು ಬರ್ತಾ ಇದ್ದೀನಿ. ಓಕೆ, ಬಾಯ್. ಅವರು ಅಗ್ರಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಬಾ ಅಂತ ಹೇಳ್ತಿದ್ದಾರೆ. ಅಗ್ರಿಮೆಂಟ್ ಮೇಲೆ ಸೈನ್ ಆದರೆ ನನ್ನ ಪ್ರಾಜೆಕ್ಟ್ ಓಕೆ ಆದ ಹಾಗೆ. ನಾನಿಷ್ಟು ಅದೃಷ್ಟವಂತ ಅಂತ ಅಂದ್ಕೊಂಡಿರಲಿಲ್ಲ. ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆ ಅದೃಷ್ಟ ನಿಂದಲ್ಲಪ್ಪ, ಅದು ನಿನ್ನ ಅದೃಷ್ಟ ಅಲ್ಲ. ಸರಸು ನಿನ್ ಜೀವನದಲ್ಲಿ ಕಾಲಿಟ್ಟ ಗಳಿಗೆ ಅಂತದ್ದು. ಈ ಪ್ರಾಜೆಕ್ಟ್ ಪ್ಲಾನ್ ಮಾಡಿದ್ ನಾನು, ಇದಕ್ಕೋಸ್ಕರ ಕಷ್ಟಪಟ್ಟಿದ್ದು ನಾನು. ಇದರಲ್ಲಿ ಸರಸು ಏನ್ ಮಾಡಿದಾಳೆ ತಾತ? ನಿನ್ನ ಹೆಸರಲ್ಲಿದ್ದ ಹೊಲದ ಪೇಪರ್ಸು ಈಗ ನನ್ನ ಕೈಯಲ್ಲಿದೆ. ಅದಕ್ಕೆ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು ತಾತ. ಅವ್ರು ಅರ್ಜೆಂಟಾಗಿ ಬಾ ಅಂತ ಹೇಳ್ತಿದ್ದಾರೆ. ನಾನು ಮುಂಬೈಗೆ ಹೋಗ್ಬೇಕು. ಹೋಗಿ ಬರ್ತೀನಿ. ಸ್ವಲ್ಪ ಇರಪ್ಪ. ಒಳ್ಳೆ ಕೆಲ್ಸಕ್ಕೆ ಹೊರಡುವಾಗ ಒಳ್ಳೆ ಮುಹೂರ್ತ ನೋಡಬೇಕು, ಇಲ್ಲ ಒಳ್ಳೆ ಮನಸ್ಸಿರೋ ಮನುಷ್ಯ ಆದ್ರೂ ಎದುರಿಗೆ ಬರಬೇಕು. ಹೋಗಮ್ಮ, ಹೋಗಿ ನಿನ್ನ ಗಂಡನ ಎದುರಿಗೆ ಬಾ. ಏನು ಈ ಮೂಢನಂಬಿಕೆ ಇಲ್ಲ. ಈಗ ಬೇಡ ಅಂತ ಹೇಳಿದ್ರೆ ಮತ್ತದಕ್ಕೊಂದು ಕ್ಲಾಸು. ನಿನ್ನ ಗಂಡನ ಎದುರಿಗೆ ಬರೋದಕ್ಕೆ ನೀ ಯಾಕಮ್ಮ ಯೋಚನೆ ಮಾಡ್ತಿದ್ಯಾ? ಹೋಗು. ಕ್ಷೇಮವಾಗಿ ಹೋಗಿ, ಒಳ್ಳೇದಾಗ್ಲಿ ನಿಮ್ಗೆ. ರಾಹುಲ್ ಅವ್ರು ಹೋಗಿರೋ ಕೆಲಸದಲ್ಲಿ ಅವ್ರಿಗೆಲ್ಲೋ ಹಾಗಾಗ್ಲಿ. Mr. Rahul, go to conference hall. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ ಸರ್. ಪ್ಲೀಸ್ ಕಮ್ ಇನ್, ಮಿಸ್ಟರ್ ರಾಹುಲ್. ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು ಸರ್. ಪ್ಲೀಸ್ ಸಿಟ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. Documents.
ಸರಸು ಇಲ್ ಬಾರಮ್ಮ. ಏನ್ ದೊಡ್ಡಯ್ಯ? ರಾಹುಲ್ ನನ್ನ ಮೊಮ್ಮಗ. ಅವನೀಗ ನಿನ್ನ ಗಂಡ ಆಗಿರೋದ್ರಿಂದ ಅವನ ಸ್ವಭಾವನ ಬದಲಾಯಿಸಬೇಕಾಗಿರೋದು ನಿನ್ನ ಜವಾಬ್ದಾರಿನಮ್ಮ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಪುರೋಹಿತ್ರೆ, ಬನ್ನಿ. ರಾಮಣ್ಣ ಅವರು ಬನ್ನಿ ಅಂತ ಫೋನ್ ಮಾಡಿದ್ರು. ನನ್ನ ಮಗ ಅರುಣ್ ಪ್ರಸಾದ್ಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿದ್ದಾನೆ. ಯಾವಾಗ ಯಾವ ಕೆಟ್ಟ ಸುದ್ದಿ ಕೇಳಬೇಕಾಗುತ್ತೋ ಅನ್ನೋ ಭಯ ಆಗ್ತಿದೆ. ಅರುಣ್ ಮಾವಂಗೆ ಏನೂ ಆಗಲ್ಲ ದೊಡ್ಡಯ್ಯ. ಸಮಾಧಾನ ಅನ್ನೋದು ಮನಸ್ಸಿನ ನೋವನ್ನು ಕಡಿಮೆ ಮಾಡುತ್ತೆ ಹೊರತು ಮನುಷ್ಯರನ್ನ ಅಪಾಯದಿಂದ ಪಾರು ಮಾಡಲ್ಲ. ಯಾವುದೇ ರೀತಿ ತೊಂದರೆ ಆಗದೆ ಹಾಗೆ ಕ್ಷೇಮವಾಗಿ ಮನೆಗೆ ಬರಲಿ ಅಂತ ನನ್ನ ಮಗ ಅರುಣ್ ಪ್ರಸಾದ್ ಹೆಸರಲ್ಲಿ ಮೃತ್ಯುಂಜಯ ಹೋಮ ಮಾಡಿ. ಖಂಡಿತ ಯಜಮಾನ್ರೆ. ಮೃತ್ಯುಂಜಯ ಹೋಮ ಅನ್ನೋದು ಸಮಸ್ಯೆಗಳಿಂದ ಕಾಪಾಡಿ ಒಳ್ಳೇದಾಗೋ ಹಾಗೆ ಮಾಡುತ್ತೆ. ರಾಮಣ್ಣ, ಯಜಮಾನ್ರೆ, ಆ ಹೋಮಕ್ಕೆ ಬೇಕಾದ ಏರ್ಪಾಡೆಲ್ಲ ಮಾಡಿ. ಸರಿ ಯಜಮಾನ್ರೆ. ನಾನು ಹೋಗಿ ಬರ್ತೀನಿ ಯಜಮಾನ್ರೆ. ಒಳ್ಳೇದಾಗ್ಲಿ. ಸರ್ಸು, ನನ್ನ ಮಗನಿಗೆ ಆ ಆಕ್ಸಿಡೆಂಟ್ ಹೇಗಾಯ್ತು ಅಂತ ನಿನಗೇನಾದ್ರೂ ಗೊತ್ತಿದೆಯಾ? ಗೊತ್ತು ದೊಡ್ಡಯ್ಯ. ಹೇಗಾಯ್ತು? ಅರುಣ್ ಮಾವಂಗೆ ಹೀಗೆಲ್ಲ ಆಗೋದಕ್ಕೆ ನಾನೇ ಕಾರಣ. ನಮ್ಮಪ್ಪ ನನ್ನ ಮದ್ವೆ ಮಾಡೋದಕ್ಕೋಸ್ಕರ ಅರುಣ್ ಮಾವನ ಹತ್ರ ಗಲಾಟೆ ಮಾಡ್ಕೊಂಡ್ರು. ಆಗ ಆ ಜಗಳದಲ್ಲಿ ನಮ್ಮಪ್ಪನ ಆವೇಶದಿಂದ ಅರುಣ್ ಮಾವಂಗೆ ಹೀಗೆಲ್ಲ ಆಗೋಯ್ತು. ಜಗದೀಶ್, ನನ್ನ ಮಾತು ಕೇಳೋ, ನನ್ನ ಮಾತು ಕೇಳೋ. ನಾನು ಯಾಕೋ ನಿನ್ನ ಮಾತು ಕೇಳಬೇಕು? ಜಗದೀಶ, ಜಗದೀಶ, ದಯವಿಟ್ಟು ನನ್ನ ಮಾತು ಕೇಳೋ, ನನ್ನ ಮಾತು ಕೇಳೋ. ಒಂದ್ ಕಾಲದಲ್ಲಿ ಅರುಣ್ ಮಾವಂಗೆ ಸಹಾಯ ಮಾಡಿದ್ ನಮ್ಮ ಅಪ್ಪನೇ. ಈಗ ಅದೇ ಅರುಣ್ ಮಾವನ್ ಜೊತೆ ಗಲಾಟೆ ಮಾಡ್ಕೊಂಡ್ರು ಅಂದ್ರೆ ಅದಕ್ಕೆ ಕಾರಣ ನಾನೇ ದೊಡ್ಡಯ್ಯ. ನನಗೋಸ್ಕರ ಏನೂ ಮಾಡೋಕ್ಕಾಗಿಲ್ಲ ಅನ್ನೋ ನೋವಲ್ಲಿ ಏನಾದರೂ ಮಾಡಲೇಬೇಕು ಅನ್ನೋ ಆಸೆಯಿಂದ ನಮ್ಮಪ್ಪ ಹಾಗೆ ಮಾಡಿಬಿಟ್ರು. ಹಾಗೆ ಮಾಡಿದ್ದಕ್ಕೆ ಪೊಲೀಸವರು ನಮ್ಮಪ್ಪನ ಅರೆಸ್ಟ್ ಮಾಡಿದ್ದಾರೆ. ನಮ್ಮಪ್ಪ ಏನೇ ಮಾಡಿದ್ರು ನಂಗೋಸ್ಕರನೇ ಮಾಡಿರ್ತಾರೆ ಹೊರತು ಅವ್ರು ಮಾಡಿರೋ ತಪ್ಪಿಗೆ ನಾನೇ ಕಾರಣ. ನನ್ನ ಕ್ಷಮಿಸ್ಬಿಡು ದೊಡ್ಡಯ್ಯ. ನಡೆದಿದ್ದಕ್ಕೆಲ್ಲ ನಾನೇ ಕಾರಣ ಅಂತ ಹೇಳೋಕ್ಕಾಗದೆ ನಿನ್ನ ಮೇಲೆ ನೀನೇ ಆರೋಪ ಹೊರಿಸ್ಕೋತಿದ್ಯಾ ಸರ್ಸು? ನೀವ್ ಹೇಗ್ ಕಾರಣ ಆಗ್ತೀರಾ ದೊಡ್ಡಯ್ಯ? ಆವತ್ತು ನನ್ನ ಮಕ್ಕಳನ್ನ ಮನೆಯಿಂದ ಕಳಿಸಿದ್ದು, ನಿನ್ನ ಅಪ್ಪ ಈ ಊರು ಬಿಟ್ಟು ಹೋಗೋ ಹಾಗೆ ಮಾಡಿದ್ದು ನಾನೇ. ನಾನವತ್ತು ಹಾಗೆ ಮಾಡದೆ ಇದ್ದಿದ್ರೆ ನನ್ನವರು ನನ್ನಿಂದ ದೂರ ಆಗ್ತಿರ್ಲಿಲ್ಲ, ನಿನ್ನ ಅಪ್ಪ ಕೂಡ ನಿನ್ನಿಂದ ದೂರ ಆಗ್ತಿರ್ಲಿಲ್ಲ. ಅವ್ರ ಮನಸ್ಸು ಬದಲಾಗಿದ್ರು, ಅವ್ರ ಜೀವನ ಹಾಳಾಗಿದ್ರು, ಅವ್ರ ಮಧ್ಯೆ ಏನೇ ನಡೆದಿದ್ರು ಅದಕ್ಕೆಲ್ಲ ಕಾರಣ ಮಾತ್ರ ನಾನೇ. ನಡೆದಿದ್ದಕ್ಕೆಲ್ಲ ನೀನಲ್ಲಮ್ಮ ಹೊಣೆ, ನಾನು. ನಮ್ಮಪ್ಪ ತಪ್ಪು ಮಾಡಿದ್ದೇನೋ ನಿಜ, ಆದ್ರೆ ಅವ್ರು ಕೆಟ್ಟವ್ರಲ್ಲ ದೊಡ್ಡಯ್ಯ. ನನಗೂ ಗೊತ್ತಮ್ಮ. ನಿನ್ನಪ್ಪನ ನಾನು ಬಿಡಿಸ್ಕೊಂಡು ಬರ್ತೀನಿ. ನಡಿ ಹೋಗೋಣ. ರಾಮಣ್ಣ, ಯಜಮಾನ್ರೆ, ಲಾಯರಿಗೆ ಫೋನ್ ಮಾಡಿ ಬೇಲ್ಗೆ ಏರ್ಪಾಡು ಮಾಡ್ಕೊಳಕ್ ಹೇಳಿ. ಆಗ್ಲಿ ಯಜಮಾನ್ರೆ. ನಡಿಯಮ್ಮ, ನಿಮ್ಮ ಅಪ್ಪನ ಹತ್ರ ಹೋಗೋಣ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ರಾಮಣ್ಣ ಅವ್ರು ಫೋನ್ ಮಾಡಿದ್ರು. ಹಾ, ಬೇಲ್ಗೆ ವ್ಯವಸ್ಥೆ ಆಯ್ತಾ? ಆಗಿದೆ ಯಜಮಾನ್ರೆ. ಬನ್ನಿ, ನಡೀರಿ. ಅಪ್ಪ, ನಿನ್ನ ಜೈಲಿಂದ ಬಿಡಿಸೋದಕ್ಕೆ ಯಾರು ಬಂದಿದ್ದಾರೆ ನೋಡಪ್ಪ.
ನಿಂಗೋಸ್ಕರ ದೊಡ್ಡಯ್ಯ ಬಂದಿದ್ದಾರೆ ಅಪ್ಪ. ನಿನ್ನ ನೋಡಿ ಎಷ್ಟೋ ವರ್ಷಗಳಾಯ್ತು. ಹೇಗಿದ್ದೀಯಪ್ಪ ಜಗದೀಶ? ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿಲ್ವಾ ನಾನು ಹೇಗಿದ್ದೀನಿ ಅಂತ? ತಾಯಿ ಇಲ್ದಿರೋ ಮಕ್ಕಳಿಗೆ ತಾಯಿ ಸ್ಥಾನದಲ್ಲಿದ್ದು ನೋಡ್ಕೋಬೇಕಾಗಿರೋ ನಾನು ಇಲ್ಲಿ ಕಂಬಿ ಎಣಿಸ್ತಾ ಕೂತಿದ್ದೀನಿ. ನಮ್ಮವರು ಅನ್ಕೊಂಡು ನಾವು ನಿಮಗೋಸ್ಕರ ಮಾಡಿರೋ ಉಪಕಾರನೇ ನಮ್ಮ ಪಾಲಿಗೆ ಶಾಪ ಆಗಿ ಶಿಕ್ಷೆ ಆಗಿ ಬದಲಾಗಿದೆ. ಮಾಡಿರೋ ಪಾಪನೇ ಸಾಲದು ಅಂತ ಮತ್ತೆ ಬಂದಿದ್ದೀರ. ಹೊಟ್ಟೋಗಿ. ನಾನು ಮಾಡಿದ ತಪ್ಪಿಗೆ ನನ್ನವರೇ ನನ್ನಿಂದ ದೂರ ಆಗೋದ್ರು. ನಿನ್ನ ಮಕ್ಕಳಿಂದ ನೀನ್ ದೂರ ಆಗೋದೆ. ಆ ದೇವರು ನನಗ್ ಶಿಕ್ಷೆ ಕೊಡೋದಲ್ದೆ ನಿಮಗೆಲ್ಲ ನೋವು ಕೊಡ್ತಿದ್ದಾನೆ. ಅದೇ ನನಗೂ ನೋವು ಆಗ್ತಿರೋದು. ನನ್ನನ್ನು ಕ್ಷಮಿಸು ಜಗದೀಶ. ನೀನ್ ತಪ್ಪು ಮಾಡ್ದೆ ಸರ್ಸು. ನಾನೇನ್ ಮಾಡ್ದೆ ಅಪ್ಪ? ನಾನು ಯಾರ ಮುಖ ನೋಡಬಾರ್ದು ಅನ್ಕೊಂಡಿದ್ನೋ ಅವ್ರನ್ನ ಎದುರಿ ಕರ್ಕೊಂಡ್ ಬಂದಿದ್ದೆ. ಆ ವಾಗ್ದೇವಿ ಕುಟುಂಬದವ್ರ ಬಗ್ಗೆ ಯೋಚನೆನೂ ಮಾಡಬೇಡ, ಅವ್ರ ಜೊತೆ ಸೇರ್ಬೇಡ ಅಂತ ಹೇಳಿದ್ನಲ್ಲ ನಿನಗೆ. ಮತ್ತೆ ಯಾಕಮ್ಮ ಕರ್ಕೊಂಡು ಬರ್ತೆ ಇವ್ರನ್ನ ಇಲ್ಲಿಗೆ? ನನ್ನ ಅಪ್ಪನ ಮೇಲೆ ಕಳ್ಳ ಅನ್ನೋ ಆಪಾದನೆ ಬಂದ್ಮೇಲೆ ಅಪ್ಪನ ಮಾತು ಯಾಕೆ ಕೇಳಬೇಕು? ಕೈಲಾಗ್ದಿರೋ ಇವನಿಗೆ ಗೌರವ ಯಾಕೆ ಕೊಡಬೇಕು ಅನ್ಕೊಂಡಿದ್ಯಾ? ಯಾಕೆ ಹಾಗೆಲ್ಲ ಮಾತಾಡ್ತೀರಾ ಅಪ್ಪ? ನಿನ್ ಬಗ್ಗೆ ಯಾರು ಏನೇ ಅನ್ಕೊಂಡ್ರು ನೀನ್ ಮಾತ್ರ ನನ್ಗೆ ಅಪ್ಪನೇ ತಾನೆ. ನನ್ ವಿದ್ಯೆ ಇಲ್ಲದೆ ಹೋದ್ರು ಸಂಸ್ಕಾರ ಇದೆ ಅಪ್ಪ. ನನ್ನ ದೇಹದಲ್ಲಿ ಪ್ರಾಣ ಇರೋವರೆಗೂ ನಿನ್ ಮೇಲಿರೋ ಪ್ರೀತಿ ಗೌರವ ಕಡಿಮೆ ಆಗಲ್ಲ ಅಪ್ಪ. ಮತ್ತೆ ಯಾಕೆ ನಾನು ಬೇಡ ಅಂದ್ರೂ ಕರ್ಕೊಂಡು ಬಂದಿದ್ಯಾ? ಸರಸು ನನ್ನನ್ನು ಕರ್ಕೊಂಡು ಬರ್ಲಿಲ್ಲಪ್ಪ, ನಾನೇ ಸರಸುನ ಕರ್ಕೊಂಡು ಬಂದೆ. ನನ್ನ ಕ್ಷಮಿಸು ಅಂತ ಕೇಳೋಕ್ ಬಂದೆ. ನನ್ನನ್ನು ಕ್ಷಮಿಸು ಜಗದೀಶ. ನಾನು ಮಾಡಿರೋ ತಪ್ಪನ್ನ ಸರಿ ಮಾಡ್ಕೊಳ್ಬೇಕು ಅಂತ ಬಂದೆ. ಅದಕ್ಕೆ ನಿನ್ನನ್ನು ಬಿಡಿಸೋದಕ್ಕೆ ಬೇಲ್ ಪೇಪರ್ಸ್ ತಂದಿದ್ದೀನಿ. ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ. ನೀವು ತೋರಿಸೋ ಕರುಣೆ ಕೂಡ ನನಗೆ ಬೇಕಾಗಿಲ್ಲ. ನೀವು ಬಿಡಿಸಿದ ತಕ್ಷಣ ನನಗೆ ಸಂತೋಷ ಆಗಲ್ಲ. ನೀವು ಇಲ್ಲಿಂದ ಹೊರಟೋದ್ರೆ ನನಗೆ ಸಂತೋಷ ಆಗೋದು. ಹೊರಟೋಗಿ. ನನ್ನ ಮಾತು ಕೇಳು ಜಗದೀಶ. ಹೋಗಿ ಅಂದಮೇಲೂ ನನ್ನ ಮಾತು ಕೇಳದೆ ಆದ್ಮೇಲೆ ನಿಮ್ಮ ಮಾತು ಕೇಳೋಂಥ ಅಗತ್ಯ ನನಗೂ ಇಲ್ಲ. ಯಾಕಪ್ಪ ಇಷ್ಟೊಂದು ಹಠ ಮಾಡ್ತಿದ್ಯಾ? ದೊಡ್ಡಯ್ಯ ನಿಂಗೆ ಹೀಗೆಲ್ಲ ಆಗಿದ್ದಕ್ಕೆ ಎಷ್ಟು ನೊಂದ್ಕೋತಿದಾರೋ ಅರ್ಥ ಮಾಡ್ಕೋ ಅಪ್ಪ. ದುಡ್ಡಿನವರು ತೋರಿಸೋ ಪ್ರೀತಿ ಆಡೋ ಮಾತು ಯಾವತ್ತೂ ನಾಟಕನೇ. ಹಾವಿಗೆ ಹಾಲು ಹಾಕಿದ್ರೆ ಅದು ಯಾವತ್ತೂ ಕೊಡೋದು ವಿಷಾನೇ. ಹಾವಿಗೆ ಹಾಲು ಹಾಕಿದ್ರು ವಿಷಾನೇ, ಅದು ನಿಜ. ಚಿಕ್ಕವಳಾಗಿರೋದಕ್ಕೆ ನನ್ಗಿನ್ನೂ ಅರ್ಥ ಆಗ್ತಿಲ್ಲ. ಯಾರು ಎಂಥವ್ರು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೂ ವಯಸ್ಸಿಗೂ ಸಂಬಂಧ ಇಲ್ಲ ಅಪ್ಪ. ಅರ್ಥ ಮಾಡ್ಕೊಳ್ಳೋ ಮನ್ಸಿದ್ರೆ ಸಾಕು. ದೊಡ್ಡಯ್ಯ ನಿಜವಾಗ್ಲೂ ದೇವ್ರಂತವ್ರು. ನಾನು ಹಾಗೆ ಅನ್ಕೊಂಡಿದ್ದೆ. ನನ್ನ ಜೀವನನೇ ಜೈಲ್ ಪಾಲ್ ಮಾಡ್ಬಿಟ್ಟು. ನನ್ನಿಂದ ನಿನಗೆ ತುಂಬಾ ನಷ್ಟ ಆಗಿದೆ ಜಗದೀಶ. ಇಂಥ ಪರಿಸ್ಥಿತಿಲಿ ಯಾರೇ ಇದ್ರೂ ನಿನ್ನ ಹಾಗೆ ಮಾತಾಡ್ತಾರೆ. ನಡೆದಿದ್ದನ್ನ ಮರ್ತು ಬಿಡು. ನಡಿಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡು. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನೀವು ಇನ್ನೊಂದು ಕ್ಷಣ ಇಲ್ಲಿದ್ರು ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹೊರಟೋಗಿ ದಯವಿಟ್ಟು. ಅಪ್ಪ ದಯವಿಟ್ಟು ದೊಡ್ಡಯ್ಯನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಪ್ಪ. ನಾನು ಸಾಯೋ ತನಕ ನನ್ನ ಮೇಲಿರೋ ಗೌರವ ಕಡಿಮೆ ಆಗಲ್ಲ ಅಂತ ಹೇಳಿದ್ಯಲ್ಲ. ನಿಜವಾಗ್ಲೂ ನನ್ನ ಮೇಲೆ ಗೌರವ ಇದ್ರೆ ಕರ್ಕೊಂಡೋಗ ಅವ್ರನ್ನ ಇಲ್ಲಿಂದ. ಯಜಮಾನ್ರೆ, ಅವ್ರಿಗೆ ಬಲವಂತ ಮಾಡಬೇಡಿ. ಇಲ್ಲಿ ಯಾರು ಗಲಾಟೆ ಮಾಡಬಾರ್ದು. ದಯವಿಟ್ಟು ಹೊರಗಡೆ ಹೋಗಿ.